ಈ ಪೀಪಲ್ ಆಟ ದೊರಕಿದೆ ರುಚಿ ಸವಿಯಲು ಬರೀ ಇಂಥದೆಯ ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ ಬಯಸುತ್ತಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನದಿಂದಲೇ ಲಾಗ್ನ ಶುರು ಮಾಡಿದ್ದೀನಿ. ಸೊ ಏನಪ್ಪ ಅಂತಂದರೆ, ಈಗ 2:30. ಸೊ ನನ್ನ ಮಗನ ಸ್ಕೂಲ್ ಮುಗ್ದಿರುತ್ತೆ. ಸೊ ಅವನ್ನ ರಿಸೀವ್ ಮಾಡಿಕೊಂಡು ಹಾಗೆ ಒಂದಿಷ್ಟು ಕೆಲಸ ಎಲ್ಲ ಇದೆ ಫ್ರೆಂಡ್ಸ್. ಸೊ ಬನ್ನಿ ಇವತ್ತಿನ ಔಟ್ಸೈಡ್ ಬ್ಲಾಗ್ ಹೇಗಿರುತ್ತೆ ಅಂತೇಳಿ ನನಗೆ ಶೇರ್ ಮಾಡ್ಕೊಳ್ತೀನಿ ಡೇ ನಂದು ಅಂತ ಹೇಳ್ತಾ. ಸೊ ಹಾಗೆ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ದಯವಿಟ್ಟು ವಿಡಿಯೋಗೆ ಲೈಕ್, ಶೇರ್, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಹೇಳ್ತಿದ್ದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಚಿಕ್ಕ ಮಗನ ನೀವು ನೋಡ್ಬೋದು ನೋಡಿ, ಫುಲ್ಲು ಪ್ಯಾಕಪ್ ಮಾಡಿ ಕೂರಿಸಿದ್ದೀನಿ. ಯಾಕಪ್ಪ ಅಂದರೆ ಫ್ರೆಂಡ್ಸ್, ವೆದರು ತುಂಬಾ ಅಂದರೆ ಇಷ್ಟು ದಿನ ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂತು ಆ್ಯಕ್ಚುಲಿ. ಅದೇನಿದೆ ಉಲ್ಟಾ ತೆಗಿತಾ ಇದ್ದೀನ ನಾವು. ಹಾಗೆ ಫ್ರೆಂಡ್ಸ್, ಸ್ವಲ್ಪ ಇವತ್ತು ಮಳೆ ಮೋಡ ಆಗಿದೆ. ಸೊ ದಟ್ ಹಾಗಾಗಿ ಅವನಿಗೆ ಸ್ವಲ್ಪ ಟೋಪಿನ ಹಾಕಿದ್ದೀನಿ ಅಷ್ಟೇ. ಸೊ ನೀವು ನೋಡ್ತಾ ಇರ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ಟೈಮ್ ಕೂಡ ಆಯಿತು. ಸೊ ಟೈಮ್ನಲ್ಲಿ ನೀವು ನೋಡೋದಾದರೆ 2:30ಗೆ ನಾನು 5 ಮಿನಿಟ್ಸ್ ಇದೆ. ಸೊ ಈಗ ಹೊರಟಿದ್ದೀವಿ. ವಿಡಿಯೋನ ಕೂಡ ಯಾರಿಗೂ ಸ್ಕಿಪ್ ಮಾಡಿದೆ ನೋಡಿ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಏನು ಮಾಡ್ತಿದ್ದೆ ಗುಂಡಣ್ಣ? ಆನ್ ಮಾಡ್ತಿದ್ಯಪ್ಪ? ಏನು ಮಾಡ್ತಾ ಇದೆಯಾ? ಓ ಫ್ರೆಂಡ್ಸ್, ಅವ್ರ ಅಪ್ಪ ಅಂದು ಪೋಸ್ ತಗೊಂಡು ಆಟ ಆಡ್ತಾ ಇದ್ದಾರೆ. ಹಾಯ್ ಹೇಳ್ಕಂದ, ಹಾಯ್ ಹಾಯ್ ಹೇಳು ಬಂಗಾರಿ. ನನಗೆ ದುಡ್ಡು ನನಗೆ ತಿನ್ಬಾರ್ದು. ನನಗೆ ಜಾಗ ನೋಡಿ ಫ್ರೆಂಡ್ಸ್, ಕೊಟ್ಟ ತಗೋ. ಅದು ಪರ್ಸ್ ಒಳಗಡೆ ಇಡು ಕಂದ, ಅದರೊಳಗಡೆ ಇಡು, ಅದರೊಳಗಡೆ ಇಡು 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 ಇಟ್ಟಾ ಇಡು. ನಿಧಾನಕ್ಕೆ ಇಡೋಕಂದ ಅರ್ಧೋಗ್ಬಿಡುತ್ತೆ. ಹಿಂಗೆ ಓಪನ್ ಮಾಡಿಡು. ಅಯ್ಯೋ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡಿ ಇಟ್ಟಿದ್ಯಾ. ನೀಟಾಗಿಡು. ಸರಿ, ಟೈಮ್ ಆಯಿತು. ಇನ್ನು 5 ಮಿನಿಟ್ಸು ಇಲ್ಲ, 2-3 ಮಿನಿಟ್ಸ್ ಇದೆ. ನಿನ್ನ ದೊಡ್ಡ ಮಗಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ, ಇವ್ರು ಇನ್ನೂ ಬಂದಿಲ್ಲ ಅಂತ. ಸೊ ಹಾಗೆ ಫ್ರೆಂಡ್ಸ್, ಒಂದು ರಾಗಿ ಹಾಕಿದ್ವಿ. ಸ್ವಲ್ಪ ಇವತ್ತು ಹಿಟ್ಟು ಹಾಕ್ಸ್ಕೊಂಬರೋಣ ಅಂತೇಳಿ. ಬಟ್ ಆವಾಗಲೇ ಸ್ವಲ್ಪ ಮಳೆ ಬಂದಂಗೆ ಆಯಿತು. ಬಟ್ ಇವಾಗ ಬಿಸಿಲು ಬರ್ತಾಯಿದೆ ನೋಡಿ. ಬಿಸಿಲು ಬರ್ತಿದೆ. ಸುಮ್ಮನೆ ಟೋಪಿ ಹಾಕಿದ್ನಾ ಪಾಪ ನನಗೆ. ರೀ ಹಾಗಾಗಿ ಗುಂಡಣ್ಣ ಮುದ್ದು ಗುಂಡಣ್ಣ ಎಲ್ಲೆಲ್ಲಿ ನಗನ್ ಶೂ ಮಾಡಕ ಮಗ. ನಾನು ಹೆಂಗೆ ತುತ್ತು ಮಾಡ್ತೀನಿ ನಿಂಗೆ. ತುತ್ತು ಮಾಡ ಮಾಡಕಂದ ಟೈಮ್ ಆಯಿತು. ಬಾಕಂದ ಬಾ, ಅಲ್ಲ ಅಣ್ಣ ಕರ್ಕೊಂಬರೋಣ. ಇವಾಗ ನನಗೆ ಒಳ್ಳೆ ಟೈಮ್ ಇವಾಗ ಏನಾದರೂ ಇರ್ಲಿ ಬಾ, ಕೊಡಿರಿ, ನಾನು ಹಾಕಂತೀನಿ ರೀ. ಬೀಗ ಅಣ್ಣ ಹೋಗ್ ಬಾ. ಹೇಳಿ, ನನ್ನ ನಂಬರ್ ಆವಾಗಿಂದ ಪಡ್ಕೊಂತಿದ್ದೀನಿ, ನಿಂದೆ ಫೋನ್ ಬರ್ತಾ ಇಲ್ಲ. ಕೀ ಆಯ್ತಾ? ಕೀನ ತಗೊಂಡಾಯ್ತು. ಅಚ್ಚಾ ನಾಯಿ ನೋಡ್ಕೊಂಡ ಅಚ್ಚ ನಾಯಿ ಹಂಗಾರೆ ನಾಯಿ
ನಾಯಿ ಅಚ್ಚ ಅಚ್ಚ ನೋಡ್ದಂಗ ನಾಯಿ ಬಂದೈತೆ ಅಲ್ಲ ಯಾಕದಂಗ ಈಗ ಶೇಖರ್ ಸಾಹೇಬ್ರು ನೀವು ಲೈವ್ದಾಗ ಇಷ್ಟ ಮಾತಾಡ್ತೀನಿ ಜಾಮೀನ್ದಾರ್ ನಾನು ಮಾತಾಡಿದೆ ಈಗ ಯಾಕಂದ್ರೆ ಅವರು ಒಂದೇ ಮಾತಾಡಿದ್ರು ಇವ್ರಿಗೆ ಕೊಡಲ್ಲ ಅಂದ್ರು ಮೇಡಮ್ ಅವರಿಗೆ 1.5 ವರ್ಷ ನಮ್ಮನ್ನ ಎಣಿಸಿದಾರಪ್ಪ ಮಾಡ್ತೀವಿ ಅಂದ್ಬಿಟ್ಟು ನಿಮ್ಮನ್ನ ಎಣಿಸ್ತಾರೆ ನಮ್ಮನ್ನ ಎಣಿಸ್ತಾರೆ ಅಲ್ಲ ಸರ್ ಇವರೇನೆ ನಮ್ಮ ಜಾಮೀನ್ದಾರಕ್ಕೆ ಕೊಂಡೋಗಿದೆ ಅವರೇ ಕೊಡಲ್ಲ ಅಂತವ್ರೆ ಅಣ್ಣ ಬಂದ ಗುಡ ಹೇಳ ನೀನು ಹೇಳ ಸುಮ್ಮನೆ ಬಾಯಲ್ಲಿ ಬೆಳಿಕ್ ಅಣ್ಣ ತಗೋಬಿಡಿತಾನೆ ಸೊ ಹಾಗೆ ಫ್ರೆಂಡ್ಸ್ ನೋಡಿ ಬೇರೆ ಬಟ್ಟೆ ಬಿಸಿ ಬಿಸಿ ನೀರು ಹಾಕಿಂಗ್ ಆಗ್ಬಿಟ್ಟೈತೆ ಬಾಟಲ್ಲ ಫ್ರೆಂಡ್ಸ್ ಬೇರೆ ಬಟ್ಟೆ ಕೊಟ್ಟಿಸ್ತಾರೆ ಬಿಸಿ ಡಸ್ಟಿಗೆ ಬರುತ್ತಲ್ಲ ಅದು ಇದನ್ನು ಯಾಕೆ ಮಾಡಂಗಿಲ್ಲ ಯಾಕಂದ್ರೆ ನಾವು ಅಷ್ಟೊಂದು ಬ್ಯಾಕೆ ಆಗಿತ್ತಾ ಗಿಡ ಗಿಡ ಸರಿ ಸರ್ ಆಯ್ತು ಅವ್ರು ನಾನು ಮಾತಾಡ್ತೀನಿ ಕಳಿಸಿ ಮಾತಾಡಕ್ಕೆ ಕೇಳಿ ಅವಾಗ ನಾನು ಇದನ್ನ ಹೇಳ್ತೀನಿ ಅಲ್ಲ ಕುಮಾರ್ ಸರಿ ಈ ಥರನೇ ಇರಲಿ ಚೆನ್ನಾಗಿದೆ ಪ್ಯಾಟ್ರನ್ ಈ ಥರ ಕ್ವಾಲಿಟಿ ಸ್ವಲ್ಪ ದೊಡ್ಡದಿರಲಿ ಅಂತ ಅಷ್ಟೇ ಇಷ್ಟು ದೊಡ್ಡ ಬೇವಿದೆ ನೋಡಿ ಯಕ್ಷಿತ್ ಬಾಕಂದ ಏ ಬಾಕಂದ ಯಕ್ಷಿತ್ ಅದು ನಮ್ಮ ಇನ್ನೊಬ್ರದು ಅದು ಪ್ರಾಬ್ಲಮ್ ಇತ್ತು ಹಂಗಾಗಿ ಸಮಸ್ಯೆ ಇತ್ತು ನಾವು ಏನ್ ಹೇಳ್ತೀವಿ ಬಾಂಡೆ ನಾನು ಕೊಡ್ತಾರೆ ನೇರವಾಗಿ ಅದೇನು ಆ ಕಡೆ ಎಲ್ಲ ಹೋಗ್ಬೇಡ ಗಾಡಿ ಓಡಾಡ್ತಿದ್ದಾವೆ ಸರ್ ಇಷ್ಟೇನಾ ಬೇರೆ ಇಲ್ವಾ ಗ್ರೀನ್ ಬಂದ್ಬಿಟ್ಟು ಅದು ಬೇಡ ಸರ್ ಈ ಥರ ಡಾರ್ಕ್ ಈ ಥರ ರೆಡ್ ಜಾಸ್ತಿ ಇದು ಚೆನ್ನಾಗಿದೆ ಇದು ಡಾರ್ಕ್ ಆಗಿ ಯಕ್ಷಿತ್ ಬಾರೋ ಆಟಾಡ ಮಾತೇ ಕೇಳಲ್ಲ ಅಕ್ಕ ನಿಂದು ಮೆರೂನ್ ಇತ್ತು ಅದು ತಾತ ಕೊಡ್ಸಿತ್ತು ಅರ್ಧ ಐತಲ್ಲ ಟಿ ಶರ್ಟ್ಸ್ ಎರಡು ಅಂಗಡಿ ಆಯ್ತು ಬಟ್ ಅಂದ್ರೆ ಫಸ್ಟ್ ಅಂಗಡಿಲಿ ಅದು ಸ್ವಲ್ಪ ಗ್ರೀನ್ ಬಂದಿತ್ತು ಸೊ ಹಾಗಾಗಿ ಅದು ಬೇಡ ಅಂತ ಬಿಟ್ಕೊಂಡು ಇಲ್ಲೊಂದು ಅಂಗಡಿಗೆ ಬಂದಿದ್ದೆ ಬಟ್ ಅಲ್ಲಿ ನಮಗೆ ಫುಲ್ ಡಾರ್ಕ್ ಬೇಕು ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಹಾಗಾಗಿ ಮತ್ತೆ ಬಂದು ಕುತ್ಕೊಂಡೆ ಹಾಗೆ ಫ್ರೆಂಡ್ಸ್ ನಮಗೆ ಒಂದು ಸ್ಕೂಟಿ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಅದು ಎಷ್ಟು ಚೆನ್ನಾಗಿದೆ ಅಂದರೆ ಕಡೆ ಅದು ಫುಲ್ ಡಿಸ್ಟೆನ್ಸ್ ಬರ್ತಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡೋಕ್ಕಾಗಿ ಎಲ್ಲರೂ ಆಸೆ ಪಡ್ತಾರೆ ಬರೀ ಇಂಥದೆಯಾ ಬಾಕಲ್ಲ ಬಾ 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 ಯಕ್ಷಿ ಗಾಡಿ ಓಡಾಡ್ತಿರ್ತವೆ ನೋಡಿ ಏನ್ ಮಾಡ್ತಾ ಇದ್ದಾನೆ ಅಂತ ಇವನು ಯಕ್ಷಿತು ಬಾ ಹಾಗೆ ಫ್ರೆಂಡ್ಸ್ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ನಿಜ ಎಷ್ಟು ಕಷ್ಟ
ನೋಡಿ ನನ್ನ ಮಗನ ಜಾಣ ಜಾಣ ಬಂಗಾರಿ ಇದು ಅಲ್ಲ ಜಾಣ 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 ನನ್ನ ಮುದ್ದು ಜಾಣ. ಒಂದು ಅಂಗಡಿ ನೋಡ್ಕೊ, ಅದು ಫುಲ್ಲು ಈಗ ಒಳ್ಳೆ ಟೈಮಲ್ಲಿ ಈ ಪೀಪಲ್ ಆಟ ಎಲ್ಲ ಹೋಗದಪ್ಪ. ಈಗ ಅಲ್ಲಿ ಓದ್ತಿರಲ್ವಾ ನಿನ್ನೆ ಅಲ್ಲೊಂದು ಮಾಡಿ ಅದು ಅಂಗಡಿ ಇದೆಯಾ? ಅಲ್ಲಿಲ್ವಾ ಅಲ್ಲಿಲ್ವಾ ಹಾಗೆ ಫ್ರೆಂಡ್ಸ್, ಇನ್ನೇನು ರೆಡ್ ಕಲರ್ ಶರ್ಟು ಕೂಡ ನಮಗೆ ಸಿಕ್ತು. ತಗೊಂಡು ಮನೆಗೆ ಬಂದೆ. ಸಂಜೆ ನನ್ನ ಹಸ್ಬೆಂಡು ಆಚೆ ಬಂದಿದ್ರು. ಸೊ ಇಲ್ಲಿ ಪಿಝಾದು ಆಫರ್ ನಡೀತಿತ್ತಂತೆ, ಅಂದರೆ 50 ರುಪೀಸ್ಗೆ ಪಿಝಾ ಸಿಗ್ತಾಯಿತ್ತು. ಸೊ ಹಾಗಾಗಿ ಅವರು ಕೂಡ ಟೋಕನ್ ತೊಗೊಂಡಿದ್ದೀನಿ, ಬನ್ನಿ ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಂಡು ಹೋಗೋಣ ಅಂತೇಳಿ ಕರೆದ್ರು. ಸೊ ನಾವು ರೆಡಿಯಾಗಿ ಮತ್ತೆ ಬಂದು, ಎಂಥ ಒಳ್ಳೆ ಆಫರು ಫ್ರೆಂಡ್ಸ್, 50 ರುಪೀಸ್ಗೆ ಪಿಝಾ. ಚೆನ್ನಾಗಿರುತ್ತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ತಿಂದು ನೋಡಿದ್ಮೇಲೆ ಗೊತ್ತಾಯಿತು ತುಂಬಾ ಚೆನ್ನಾಗಿತ್ತು. ಅವರು ಅಂಗಡಿ ಸ್ಟಾರ್ಟಾಗಿ 1 ಇಯರ್ ಆಗಿತ್ತಂತೆ. ಸೊ ದಟ್ ಹಾಗಾಗಿ 50 ರುಪೀಸಿಗೆ ಪಿಝಾ ಕೊಟ್ಟಿದ್ರು. ಇದು ಬಂದುಬಿಟ್ಟು ಥರ್ಡ್ ಡೇ. ಸೊ ಇವತ್ತೇ ಲಾಸ್ಟು. ಸೊ ಹೆಂಗೋ ನಾವು ಪಿಝಾ ತಗೊಂಡು ಅಲ್ಲಿಂದ ಹೊರಟು ಇವತ್ತಿಗೆ ಎಂಡ್ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಪಿಝಾ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ನನ್ನ ಮಕ್ಕಳು ನೋಡಿ ಏನು ಮಾಡ್ತಿದ್ದಾರೆ ಅಂತೇಳಿ ಮನೆಗೂ ಸಹ ಬಂದು, ಅಯ್ಯೋ ಇಲ್ಲಿಗೆ ಹೋಗ್ಬರ್ತೀವಂತ ಹೇಳ ಒಂದೈತೆ ಅಯ್ಯಯ್ಯೋ ಅಪ್ಪಾಚಿ ಆಗೋಗಿತ್ತಲ್ರ. ಪಿಝಾ ಪಿಝಾ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ನಿಂಗೆ ಎಷ್ಟು ಬೇಕು ಅಷ್ಟೇ ಹಾಕೊಂಡು ತಿನ್ಬೇಕಷ್ಟೇ. ಹಾಗೆ ಫ್ರೆಂಡ್ಸ್, ಫೈನಲಿ ನನ್ನ ಮಗನ ರಿಸೀವ್ ಮಾಡಿ, ಹಾಗೆ ಕೆಲಸ ಇತ್ತು ಅಂತ ಹೇಳಿದ್ನಲ್ವಾ. ಸೊ ಅವನಿಗೆ ರೆಡ್ ಕಲರ್ ಡ್ರೆಸ್ ವೇರ್ ಮಾಡ್ಕೊಂಬರಕ್ಕೆ ಹೇಳಿದ್ರು, ಸೆಲೆಬ್ರೇಟ್ ಮಾಡೋಕ್ಕೆ ರೆಡ್ ಡೇ ಅಂತೇಳಿ. ಸೊ ದಟ್ ಹಾಗಾಗಿ ಅದನ್ನು ಹುಡ್ಕೊಂಡು ಹೋದ್ವಿ ಫ್ರೆಂಡ್ಸ್. ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್, ಅಂದರೆ ವಿತೌಟ್ ಕಲರ್ ಆ ಥರ ಎಲ್ಲ ಇತ್ತು, ನನಗೆ ಬೇಕಾಗಿರೋದು ವಿತ್ ಕಲರ್, ಓಕೆನಾ. ಸೊ ಫೈನಲಿ ಅಂದರೆ ಫಸ್ಟ್ ಅಂಗಡಿ ನೀವು ನೋಡಿರ್ತೀರಾ, ಅಲ್ಲಿ ಸ್ವಲ್ಪ ಕಲರ್ ಚೇಂಜ್ ಇತ್ತು ಕಲರ್. ಸೊ ದಟ್ ಹಾಗಾಗಿ ಅದು ಬೇಡ ಅಂತೇಳಿ ಅಂದ್ಕೊಂಡ್ವು. ಇನ್ನು ಹಾಗೆ ಫ್ರೆಂಡ್ಸ್, ಫೈನಲಿ ರೆಡ್ ಕಲರು ವಿತ್ ಕಾಲರಿಂದ ಸಿಕ್ತು. ನನಗೆ ಕಾಲರಿಂದ ಲೈಕ್ ಆಗೋದು ಟಿ ಶರ್ಟ್ಸಲ್ಲಿ, ವಿತೌಟ್ ಕಾಲರ್ ಅಷ್ಟೊಂದು ಲೈಕ್ ಆಗಲ್ಲ. ಫೈನಲಿ ಸಿಕ್ತು, ತೊಗೊಂಡು ಪಿಝಾ ತೊಗೊಂಡ್ವಿ. ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ತಿಂದಿದ್ದು ಆಯಿತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಬೇಸ್ ಇದೆಯಲ್ಲ ತುಂಬಾ ಚೆನ್ನಾಗಿತ್ತು. ಇವನ್ ಟೇಸ್ಟು, ಚೀಸು, ಕಾರ್ನ್, ಕ್ಯಾಪ್ಸಿಕಮ್ ಇವನ್ನೆಲ್ಲ ಹಾಕಿದ್ರು ಚೆನ್ನಾಗಿತ್ತು. 50 ರುಪೀಸ್ಗೆ ತುಂಬಾ ಚೆನ್ನಾಗಿತ್ತು. ಸೊ ತಿಂದಿದ್ದಾಯಿತು, ತೊಗೊಂಡು ಬಂದು ಹೋಗಿದ್ದಕ್ಕೊಂದು ಒಳ್ಳೆ ಆಫರ್ ಸಿಕ್ತು ಬರೀ 50 ರುಪೀಸ್ಗೆ ಫ್ರೆಂಡ್ಸ್. ಇವತ್ತು 3 ಡೇಸಿಂದ ನಡೀತಿತ್ತಂತೆ, ಬಟ್ ನಾವು ಇವತ್ತು ಕ್ಯಾಚ್ ಮಾಡಿದ್ವಿ. ತೊಗೊಂಡು ಟೋಕನ್ ಕೊಡ್ತಾರೆ, ಟೋಕನ್ ತೊಗೊಂಡು ನಾನು ಮತ್ತೆ ಒಂದು ಟೋಕನ್ 2 ಪಿಝಾನ ತೊಗೊಂಬಂದೆ. ತಿಳ್ಕೊಂಡಿದ್ದು ತುಂಬಾ ಚೆನ್ನಾಗಿತ್ತು. ಆರಾಮ್ಸೆ ತೊಗೋಬೋದು, ಬಟ್ ಇವತ್ತು ಎಂಡಿದೆ, ಕ್ಲೋಸು ಕೂಡ. ಸೊ ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಪಿಝಾ ತಿಂದರೆ ಕಮೆಂಟ್ ಮಾಡಿ ಟಿಕ್ಟೋರ್ ಕಡೆಯಿಂದ, ಓಕೆನಾ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಮಕ್ಕಳು ಸಹ ಅವರಿಗೆ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿ ನೋಡಿ ಆಟ ಆಡ್ತಾ ಇದ್ದಾರೆ ಅವ್ರ ಪಾಡಿಗೆ ಅವರು. ನನ್ನ ಚಿಕ್ಕ ಮಗನ ಚಪ್ಪಲಿ ನೋಡಿ ಫ್ರೆಂಡ್ಸ್, ಎಷ್ಟು ಸಣ್ಣಗೆ ಬಂದರೆ ಪಾಪ ಅವ್ನ ಕಾಲಿಗೆ ಆಗ್ತಾನೆ ಇಲ್ಲ, ಅದು ಅಷ್ಟು ಚಿಕ್ಕವಿದ್ದಾವೆ ಚಪ್ಪಲಿ. ಗುಣಣ ಸಾಕ ಹೇಳ್ಕಲ್ಲ ನೀನು. ಓಕೆ, ಸ್ಕೂಲ್ ಮುಗೀತಾ? ಗುಂಡಣ್ಣ ಇಲ್ಲಿ ಸ್ಲಿಪ್ಪರು ಸಾಕ ಸಣ್ಣವು. ಹೆಂಗೆ ಬರ್ತಿದೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಆಯಿತು. ಹಾಗೆ ಫ್ರೆಂಡ್ಸ್, ಅಲ್ಲ ಅಣ್ಣ ನೋಡಲಿ ಸೂಪರಾಗಿ ಆಟ ಆಡ್ತಾನೆ. ಯಕ್ಷಿತ್ ಅವನು ಆಟಾಡ್ಸು ಅವನನ್ನ ಆಟಾಡ್ಸು. ಹಾಗೆ ಫ್ರೆಂಡ್ಸ್, ಫೈನಲಿ ಮನೆಗೂ ಸಹ ರೀಚ್ ಆದ್ವು. ಹಾಗೆ ಫ್ರೆಂಡ್ಸ್, ಲಾಗ್ ಕೂಡ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನನಗೆ ಪಿಝಾ ಅಂತ ತುಂಬಾ ಇಷ್ಟ ಆಯಿತು, ಅದು 50 ರುಪೀಸಿಗೆ. ಸೊ ತಿನ್ಕೊಂಡು ಈಗ ಫ್ರೆಂಡ್ಸ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹಾಗೆ ಲಾಗ್ನು ಕೂಡ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ
ಸೊ ಹಾಗೆ ಫ್ರೆಂಡ್ಸ್, ಈಗ ನಾಳೆ ಮಾತಾಡೋ ಇಂಟ್ರೆಸ್ಟಿಂಗ್ ಲಾಗ್ನೊಂದಿಗೆ ಅಲ್ಲಿವರೆಗೂ ಟಾಟಾ ಬಾಯ್.